ಇನ್ನು ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ದಗದಗಿಸ್ತಾ ಇದೆ. 7ನೇ ದಿನಕ್ಕೆ ರೈತರ ಹೋರಾಟ ಕಾಲಿಟ್ಟಿದೆ. ಮೈಕೊರೆಯುವಂತ ಚಳಿಯ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಬೀದರ್ನ ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರ ಸಿಎಂ ಜೊತೆ ಸಭೆ ಮಾಡೋದಾಗಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಹೀಂ ಖಾನ್ರಿಂದ ರೈತರಿಗೆ ಅಭಯವನ್ನ ನೀಡಲಾಗಿದೆ. ನವೆಂಬರ್ 21ರಂದು ರೈತರು ಬೃಹತ್ ಹೋರಾಟಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಕಳೆದ ವಾರಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ 7ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿದೆ. ಹಾಗಾದ್ರೆ ಸಿಎಂ ಒಂದ್ ಕಡೆ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಬೆಲೆ ನಿಗದಿಗಾಗಿ ಆಗ್ರಹಿಸಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಏನು ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟ ಇವತ್ತೊಂದು ವಾರ ಆಯ್ತು. ನೋಡಬಹುದು ನೀವು ದೃಶ್ಯದಲ್ಲಿ. ರೈತರು ಈಗಾಗಲೇ ಕಬ್ಬು ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ಹಠ ಹಿಡಿದಾರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಲೆ ನಿಗದಿ ಮಾಡಿ ನಂತರ ಜಿಲ್ಲಾಡಳಿತ ಏನ್ ನಿಗದಿ ಮಾಡ್ತಾ, ಹಾಗಾದ್ರೆ ಮುಖ್ಯಮಂತ್ರಿ ಯಾಕೆ ನಿಗದಿ ಮಾಡ್ತಿರೋ ಎಂಬುದು ಹಠ ಏನಂದ್ರೆ ರೈತರದಾಗ್ಯದ ಅಂತ ಹೇಳ್ಬೋದು. ರೈತರು ಜಿದ್ ಮಾಡ್ತಾ ಇದಾರೆ. ಟೋಟಲಿ ಸಾಕಷ್ಟು ಸಾಲ ಸೂಲ ಮಾಡಿ ಕಬ್ಬು ಬೆಳಿತೀವಿ. ಈ ವರ್ಷ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ ಎಲ್ಲಾ ಬೆಳೆಯನ್ನ ನಾವು ಕಳ್ಕೊಂಡಿದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಆ ಸರ್ಕಾರ ತಕ್ಷಣವೇ ಪ್ರತಿ ಟನ್ನಿಗೆ 3,200 ರೂಪಾಯಿ ಕೊಡ್ಲೇಬೇಕಂತೇಳಿ ರೈತರು ಆಗ್ರಹಿಸಿ ಅಹೋರಾತ್ರಿ ಧರಣಿ 13ರಿಂದ ಆರಂಭ ಮಾಡಿದಾರ. ಸಾಕಷ್ಟು ಒಂದು ಚಳಿ ಲೆಕ್ಕಿಸದೆ ಇಂಥ ವಯಸ್ಸಿನಲ್ಲಿ ವಯಸ್ಸಾದ ರೈತರು ಇರ್ಬೋದು, ಮಹಿಳಾ ರೈತರು ಇರ್ಬೋದು, ಸಾಕಷ್ಟು ಜನ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಈಗಾಗಲೇ ಸಚಿವರು, ಶಾಸಕರು, ಜಿಲ್ಲಾ ಅಧಿಕಾರಿಗಳು ಬಂದು ಕೂಡ ಮಾತು ಕೊಟ್ಟು ಹೋಗಿದ್ದಾರೆ. ಆದ್ರೆ ಆ ಮಾತು ಯಾರು ಉಳಿಸ್ಕೋತಾ ಇಲ್ಲ. ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ ಹೋಗಿನವ್ರು ಇನ್ನೂ ಕೂಡ ಗುಡ್ ನ್ಯೂಸ್ ಬಂದಿಲ್ಲ. ಒಂದು ವೇಳೆ ನಮ್ದು ಬೇಡಿಕೆ ಈಡೇರಲು ನಾವು ಉಗ್ರ ಹೋರಾಟ ಮಾಡ್ತೀವಿ. 21ರಿಂದ ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ. ಜಾನುವಾರುಗಳೊಂದಿಗೆ, ಕಬ್ಬಿನೊಂದಿಗೆ, ಎತ್ತಿನ ಬಂಡಿಯೊಂದಿಗೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಅಧ್ಯಕ್ಷರೇ ಏನ್ ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ಯಾಕೆ ಆ ಸಚಿವರೆಲ್ಲ ಬಂದು ಹೋದ್ರು? ಏನ್ ಹೇಳಿದ್ರು ನಿಮಗ? ಸಚಿವರು ನಿನ್ನ 17ನೇ ತಾರೀಕಿಗೆ ಬಂದು ನಮ್ ಸರಿ ಚರ್ಚೆ ಮಾಡಿ ಕಬ್ಬಿನ ರೇಟ್ ಏನದ ನಮ್ದು ಡಿಮಾಂಡ್ ಕೇಳಿದ್ರು. ನಾವು ಏನದ ಬೆಳಗಾವಿ ಮಾದರಿಯಾಗಿ, ಮುದಳ ಮಾದರಿಯಾಗಿ ಸುಮಾರು 3,200 ರೂಪಾಯಿ ಕೊಡ್ಬೇಕಂತ ನಮ್ದು ಡಿಮಾಂಡ್ ಇತ್ತು. ಆದರೆ ಸಚಿವರು ಅದಕ್ಕೆ ಒಪ್ಪಲಿಲ್ಲ. ಅವ್ರು ಏನು ಹೇಳಿದ್ರಂದ್ರ DC ಮುಖಾಂತರ ಏನದ ನಿಮಗೇನು ಮೊನ್ನೆ ನಾವು ತಿಳಿಸಿದೆವು 2,900 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತ ಅವ್ರು ಹೇಳ್ಯಾರ. ಅದಕ್ಕ ನಾವು ರೈತರು ಎಲ್ಲರೂ ಅದಕ್ಕೆ ಒಪ್ಪಿಲ್ಲ. ಇದು ಬಹಳ ಅನ್ಯಾಯ ಆಗ್ಲತ್ತ. ನಮ್ ಬೀದರ್ ಜಿಲ್ಲೆಗೆ ಏನದಂದ್ರೆ ಸುಮಾರು 20 ವರ್ಷ ಆಯ್ತು ನಮಗ ಮೋಸನೆ ಮಾಡ್ತಾ ಇದ್ದಾರ. ಎಲ್ಲಾ ಜಿಲ್ಲೆಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಬೆಲೆ ಇದೆ. ಆದ್ರೆ ನಮ್ ಬೀದರ್ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಕೊಡ್ತಾ ಇದ್ದಾರ. ಅವ್ರಿಗೆ ನಾವು ಹೇಳಿದೆವು ಹಿಂಗ್ ಯಾಕ ಅಂತ ಕೇಳಿದ್ರು ಅವ್ರಂದ್ರು ಇಲ್ಲಿ ರಿಕವರಿ ಕಮ್ ಉಂಟದ. ಅದಕ್ಕೆ ನಾವು ಉತ್ತರ ಕೊಟ್ಟೆ ಅವರಿಗೆ, ಇಲ್ಲಿ ರಿಕವರಿ ಕಮ್ ಉಂಟಿಲ್ಲ, ಇಲ್ಲಿ ರಿಕವರಿ ಕದೀತಾ ಇದ್ದಾರ, ತಾವು ಅದು ಗಮನ ಹರಿಸಬೇಕು. ನಾವು ಸರ್ಕಾರಕ್ಕೆ ಬೇಗ ಏನಾರ ಬೆಲೆ ನಿಗದಿ ಮಾಡಿ ನಮ್ಮ ಜಿಲ್ಲೆಗೂ 3,200 ರೂಪಾಯಿ ಕನಿಷ್ಠ ಆದ್ರೂ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ. ಇದು ರೈತರದೊಂದು ಆಕ್ರೋಶ ಅಂತ ಹೇಳ್ಬೋದು. ಕನಿಷ್ಠ 3,200 ರೂಪಾಯಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಅನಿವಾರ್ಯ. 21 ನಾವು ಡೆಡ್ ಲೈನ್ ಕೊಡ್ತೀವಿ. 21ರಿಂದ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರೈತರು ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಬ್ಬು ಬೆಳೆಗಾರದು ರೈತರದು ಏನು ಗೋಳಿಗೆ ನೋವಿದೆ. ಈಗಲಾದ್ರೂ ನಮ್ಮನ್ನ ಆಳುವ ಸರ್ಕಾರ ಕಾಣಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ದಗದಗಿಸ್ತಾ ಇದೆ. 7ನೇ ದಿನಕ್ಕೆ ರೈತರ ಹೋರಾಟ ಕಾಲಿಟ್ಟಿದೆ. ಮೈಕೊರೆಯುವಂತ ಚಳಿಯ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಬೀದರ್ನ ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾರ ಸಿಎಂ ಜೊತೆ ಸಭೆ ಮಾಡೋದಾಗಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಹೀಂ ಖಾನ್ರಿಂದ ರೈತರಿಗೆ ಅಭಯವನ್ನ ನೀಡಲಾಗಿದೆ. ನವೆಂಬರ್ 21ರಂದು ರೈತರು ಬೃಹತ್ ಹೋರಾಟಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ರೈತರು ಕಳೆದ ವಾರಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ 7ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿದೆ.
ಹಾಗಾದ್ರೆ ಸಿಎಂ ಒಂದ್ ಕಡೆ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಾರ ಅನ್ನೋ ಪ್ರಶ್ನೆ ಮೂಡುತ್ತೆ. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಬೆಲೆ ನಿಗದಿಗಾಗಿ ಆಗ್ರಹಿಸಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಏನು ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟ ಇವತ್ತೊಂದು ವಾರ ಆಯ್ತು. ನೋಡಬಹುದು ನೀವು ದೃಶ್ಯದಲ್ಲಿ. ರೈತರು ಏನು ಈಗಾಗಲೇ ಕಬ್ಬು ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ಹಠ ಹಿಡಿದಾರ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಲೆ ನಿಗದಿ ಮಾಡಿ ನಂತರ ಜಿಲ್ಲಾಡಳಿತ ಏನ್ ನಿಗದಿ ಮಾಡ್ತಾ, ಹಾಗಾದ್ರೆ ಮುಖ್ಯಮಂತ್ರಿ ಯಾಕೆ ನಿಗದಿ ಮಾಡ್ತಿರೋ ಎಂಬುದು ಹಠ ಏನದಂದ್ರೆ ರೈತರದಾಗ್ಯದ ಅಂತ ಹೇಳ್ಬೋದು. ರೈತರು ಜಿದ್ ಮಾಡ್ತಾ ಇದಾರೆ. ಟೋಟಲಿ ಸಾಕಷ್ಟು ಸಾಲ ಸೂಲ ಮಾಡಿ ಕಬ್ಬು ಬೆಳಿತೀವಿ. ಈ ವರ್ಷ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ಸೋಯಾ, ತೊಗರಿ ಎಲ್ಲ ಬೆಳೆಯನ್ನ ನಾವು ಕಳ್ಕೊಂಡಿದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಆ ಸರ್ಕಾರ ತಕ್ಷಣವೇ ಪ್ರತಿ ಟನ್ನಿಗೆ 3,200 ರೂಪಾಯಿ ಕೊಡ್ಲೇಬೇಕಂತೇಳಿ ರೈತರು ಆಗ್ರಹಿಸಿ ಅಹೋರಾತ್ರಿ ಧರಣಿ 13ರಿಂದ ಆರಂಭ ಮಾಡಿದಾರ. ಸಾಕಷ್ಟು ಒಂದು ಚಳಿ ಲೆಕ್ಕಿಸದೆ ಇಂಥ ವಯಸ್ಸಾದ ರೈತರು ಇರ್ಬೋದು, ಮಹಿಳಾ ರೈತರು ಇರ್ಬೋದು, ಸಾಕಷ್ಟು ಜನ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಈಗಾಗಲೇ ಸಚಿವರು, ಶಾಸಕರು, ಜಿಲ್ಲಾ ಅಧಿಕಾರಿಗಳು ಬಂದು ಕೂಡ ಮಾತು ಕೊಟ್ಟು ಹೋಗಿದ್ದಾರೆ. ಆದ್ರೆ ಆ ಮಾತು ಯಾರು ಉಳಿಸ್ಕೋತಾ ಇಲ್ಲ. ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ ಹೋಗಿನವ್ರು ಇನ್ನೂ ಕೂಡ ಗುಡ್ ನ್ಯೂಸ್ ಬಂದಿಲ್ಲ. ಒಂದು ವೇಳೆ ನಮ್ದು ಬೇಡಿಕೆ ಈಡೇರಲು ನಾವು ಉಗ್ರ ಹೋರಾಟ ಮಾಡ್ತೀವಿ. 21ರಿಂದ ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ. ಜಾನುವಾರುಗಳೊಂದಿಗೆ, ಕಬ್ಬಿನೊಂದಿಗೆ, ಎತ್ತಿನ ಬಂಡಿಯೊಂದಿಗೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ರೈತ ಸಂಘ ಅಧ್ಯಕ್ಷರೇ ಇದ್ದಾರೆ. ಅಧ್ಯಕ್ಷರೇ ಏನ್ ಹೇಳ್ಬೇಕಂತೀರಿ ಸರ್ಕಾರಕ್ಕೆ? ಯಾಕೆ ಆ ಸಚಿವರೆಲ್ಲ ಬಂದು ಹೋದ್ರು? ಏನ್ ಹೇಳೋರು ನಿಮಗ? ಸಚಿವರು ನಿನ್ನ 17ನೇ ತಾರೀಕಿಗೆ ಬಂದು ನಮ್ಮ ಸರಿ ಚರ್ಚೆ ಮಾಡಿ ಕಬ್ಬಿನ ರೇಟ್ ಏನದ ನಮ್ದು ಡಿಮಾಂಡ್ ಕೇಳಿದ್ರು. ನಾವು ಏನದ ಬೆಳಗಾವಿ ಮಾದರಿಯಾಗಿ, ಮುದಳ ಮಾದರಿಯಾಗಿ ಸುಮಾರು 3,200 ರೂಪಾಯಿ ಕೊಡ್ಬೇಕಂತ ನಮ್ದು ಡಿಮಾಂಡ್ ಇತ್ತು. ಆದರೆ ಸಚಿವರು ಅದಕ್ಕೆ ಒಪ್ಪಲಿಲ್ಲ. ಅವ್ರು ಏನು ಹೇಳಿದ್ರಂದ್ರ ಡಿಸಿ ಮುಖಾಂತರ ಏನದ ನಿಮಗೇನು ಮೊನ್ನೆ ನಾವು ತಿಳಿಸಿದೆವು 2,900 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತ ಅವ್ರು ಹೇಳ್ಯಾರ. ಅದಕ್ಕ ನಾವು ರೈತರು ಎಲ್ಲರೂ ಅದಕ್ಕೆ ಒಪ್ಪಿಲ್ಲ. ಇದು ಬಹಳ ಅನ್ಯಾಯ ಆಗ್ಲತ್ತ. ನಮ್ ಬೀದರ್ ಜಿಲ್ಲೆಗೆ ಏನದಂದ್ರೆ ಸುಮಾರು 20 ವರ್ಷ ಆಯ್ತು ನಮಗ ಮೋಸನೆ ಮಾಡ್ತಾ ಇದ್ದಾರ. ಎಲ್ಲಾ ಜಿಲ್ಲೆಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಬೆಲೆ ಇದೆ. ಆದ್ರೆ ನಮ್ ಬೀದರ್ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಕೊಡ್ತಾ ಇದ್ದಾರ. ಅವ್ರಿಗೆ ನಾವು ಹೇಳಿದೆವು ಹಿಂಗ್ ಯಾಕ ಅಂತ ಕೇಳಿದ್ರೆ ಅವ್ರಂದ್ರು ಇಲ್ಲಿ ರಿಕವರಿ ಕಮ್ ಉಂಟದ. ಅದಕ್ಕೆ ನಾವು ಉತ್ತರ ಕೊಟ್ಟೆ ಅವರಿಗೆ, ಇಲ್ಲಿ ರಿಕವರಿ ಕಮ್ ಉಂಟಿಲ್ಲ, ಇಲ್ಲಿ ರಿಕವರಿ ಕದೀತಾ ಇದ್ದಾರ, ತಾವದು ಗಮನ ಹರಿಸಬೇಕು. ನಾವು ಸರ್ಕಾರಕ್ಕೆ ಬೇಗ ಏನಾರ ಬೆಲೆ ನಿಗದಿ ಮಾಡಿ ನಮ್ಮ ಜಿಲ್ಲೆಗೂ 3,200 ರೂಪಾಯಿ ಕನಿಷ್ಠ ಆದ್ರೂ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ. ಸೊ ಇದು ರೈತರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಕನಿಷ್ಠ 3,200 ರೂಪಾಯಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಅನಿವಾರ್ಯ. 21 ನಾವು ಡೆಡ್ ಲೈನ್ ಕೊಡ್ತೀವಿ. 21ರಿಂದ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೈತರು ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಬ್ಬು ಬೆಳೆಗಾರದು, ರೈತರದು ಏನು ಗೋಳಿದೆ, ನೋವಿದೆ. ಈಗಲಾದ್ರೂ ನಮ್ಮನ್ನ ಆಳುವ ಸರ್ಕಾರ ಕಾಣಿಸ್ತದ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.